ಕೆಟ್ಟಮನೆ ಮುರಿದ ಕನಸು ಮುಂದುವರೆದ ಭಾಗ 3. ಆದರೆ ಪವಿತ್ರ ಅಪ್ಪಟ ಕೃಷ್ಣನ ಭಕ್ತೆ ಆಗಿದ್ದರಿಂದ ಆ ಕೃಷ್ಣನ ಕೃಪೆಯಿಂದ ಅಲ್ಲಿ ಒಂದು ಪವಾಡವೇ ನಡೆದು ಹೋಯಿತು. ಆಕಾಶದಿಂದ ದೈವಿಕ ಹೂವಿನ ಮಳೆ ಹಾರಿ ಬಂದು ಆ ಪ್ರೇಮಿಗಳ ಮೇಲೆ ಬಿದ್ದಿತು. ತಕ್ಷಣವೇ ಅನು ಮತ್ತು ಪವಿತ್ರ ಅವರ ಆತ್ಮಗಳು ಅದೇ ರಸ್ತೆಯಲ್ಲಿ ಅಪಘಾತವಾಗಿ ಬಿದ್ದಿದ್ದ ಇಬ್ಬರು ಅತ್ಯಂತ ಸುಂದರ ಅಪರಿಚಿತ ದೇಹಗಳನ್ನು ಪ್ರವೇಶಿಸಿದವು. ಪವಿತ್ರ ಈ ಜನ್ಮದಲ್ಲಂತೂ ಇನ್ನೂ ಸಖತ್ ಬ್ಯೂಟಿಫುಲ್ಲಾಗಿ ದೇವತೆ ಥರ ಎದ್ದು ನಿಂತಳು. ಅನು ಕೂಡ ಇನ್ನೂ ಹ್ಯಾಂಡ್ಸಮ್ ಸಿನಿಮಾ ಹೀರೋ ಥರ ಕಾಣಿಸುತ್ತಿದ್ದನು. ಜೀವ ಬರುತ್ತಿದ್ದಂತೆ ಇಬ್ಬರು ತಕ್ಷಣ ಎದ್ದು ನಿಂತು ಮನಸ್ಸಿನಲ್ಲೇ ದೇವರನ್ನು ನೆನೆದು ಕೈ ಮುಗಿದರು. ಮರುಜೀವ ಪಡೆದು ಎದ್ದು ಇಬ್ಬರು ಕಾಡಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಚೇತನ್ ಮತ್ತು ಸ್ನೇಹ ಮುಖಕ್ಕೆ ನೀರು ಸಿಂಪಡಿಸಿ ಎಬ್ಬಿಸಿದರು. ಚೇತನ್ ಕಣ್ಣು ಉಜ್ಜಿಕೊಳ್ಳುತ್ತಾ ಎದುರಿಗಿದ್ದ ಹೊಸ ಹ್ಯಾಂಡ್ಸಮ್ ಹುಡುಗನನ್ನು ನೋಡಿ ಗಾಬರಿಯಿಂದ, ಅಯ್ಯೋ ಅಮ್ಮ, ತಲೆ ಒಳಗಡೆ ಯಾರೋ ಮಿಕ್ಸಿ ಆನ್ ಮಾಡಿದ ಹಾಗೆ ಆಗ್ತಾ ಇದೆ. ಅಂದ ಹಾಗೆ ನೀವ್ಯಾರು ಸ್ವಾಮಿ? ಇಷ್ಟು ಕಗ್ಗತ್ತಲ ಕಾಡಲ್ಲಿ ಹೆಡ್ಲೈಟ್ ಥರ ಹೊಳಿತಾ ಇದ್ದೀರಾ ಎಂದನು. ತಕ್ಷಣ ಜೇಬಿನಿಂದ ಮೊಬೈಲ್ ತೆಗೆದು ಅನು ಮತ್ತು ಪವಿತ್ರ ಹಳೆಯ ಫೋಟೋ ತೋರಿಸಿ ಕಾಮಿಡಿಯಾಗಿ, ಹಲೋ ಬಾಸ್, ಸ್ವಲ್ಪ ಇತ್ತ ನೋಡಿ. ಇಲ್ಲಿ ಫೋಟೋದಲ್ಲಿ ಇದ್ದಾರಲ್ಲ ಅನುಕುಮಾರ್ ಮತ್ತು ಪವಿತ್ರ ಅಂತ. ತೆಳ್ಳಗೆ ಬೆಳ್ಳಗೆ ಇರೋ ಒಬ್ಬರು ಹುಡುಗಿ ಮತ್ತು ಹುಡುಗ ಈ ಕಡೆ ಹೋಗಿದ್ದನ್ನು ಎಲ್ಲಾದರೂ ನೋಡಿದಿರಾ ನೀವು? ರೌಡಿಗಳು ಅವರ ಬೆನ್ನ ಹಿಂದೆ ಬಿದ್ದಿದ್ದಾರೆ. ನಾವು ಅವರನ್ನು ಕಾಪಾಡಬೇಕು, ದಯವಿಟ್ಟು ಹೇಳಿ ಎಂದನು. ಹೊಸ ರೂಪದಲ್ಲಿದ್ದ ಅನುಕುಮಾರ್ ಶರ್ಟನ್ನು ಸರಿಪಡಿಸಿಕೊಳ್ಳುತ್ತಾ ನಗುತ್ತಾ, ಲೋ ಚೇತನ್, ನಿನ್ನ ಎದುರುಗಡೆ ನಿಂತು ಫೋಟೋ ನೋಡ್ತಾ ಇರೋ ಆ ಅನುಕುಮಾರ್ ನಾನೇ ಕಣೋ. ನಿನ್ನ ಪಕ್ಕದಲ್ಲಿ ನಿಂತಿರೋ ಆ ಹುಡುಗಿ ಪವಿತ್ರ ಕಣೋ ಎಂದನು. ಪವಿತ್ರ ಸ್ನೇಹಳ ಕೈ ಹಿಡಿದು, ಹೌದು ಸ್ನೇಹ, ಇದು ಅಕ್ಷರಶಃ ಕೃಷ್ಣನ ಪವಾಡ. ನಮ್ಮ ದೇಹಗಳು ಸತ್ತು ಹೋದ್ರೂ ನಮ್ಮ ಪ್ರೀತಿ ಸಾಯಲಿಲ್ಲ. ನಮ್ಮಿಬ್ಬರ ಈ ಸ್ನೇಹ ಇದೆಯಲ್ಲ, ಇದು ನಮ್ಮ ಜನ್ಮ ಜನ್ಮಾಂತರ ಅಪರಾಜಿತ ಸ್ನೇಹ ಕಣೆ. ಈ ಜನ್ಮದಲ್ಲೂ ನಾನು ನಿನ್ನನ್ನು ಬಿಟ್ಟಿರಲ್ಲ. ಈಗಲಾದರೂ ನಂಬು ಚೇತನ್ ಮಾರಾಯ ಎಂದಳು. ಸ್ನೇಹ ಆಶ್ಚರ್ಯದಿಂದ ನಗುತ್ತಾ ಭಾವುಕಳಾಗಿ, ಅಬ್ಬಬ್ಬ, ಇವಳು ಮಾತನಾಡುವ ಶೈಲಿ ಪಕ್ಕ ನಮ್ಮ ಪವಿತ್ರ ಥರಾನೇ ಇದೆ. ಹೌದು ಪವಿತ್ರ, ನಾವಿಬ್ಬರು ಯಾವತ್ತೂ ಅಪರಾಜಿತ ಸ್ನೇಹಿತರೆ. ನೀನು ಇನ್ನೂ ಸುಂದರವಾಗಿ ದೇವತೆ ಥರ ಕಾಣಿಸ್ತಾ ಇದ್ದೀಯಾ ಎಂದಳು. ಚೇತನ್ ಪಕ್ಕದಲ್ಲೇ ನಿಂತಿರೋ ಸ್ನೇಹನ ಬಾಯಿ ಬಿಟ್ಕೊಂಡು ನೋಡ್ತಾ ಮನಸ್ಸಿನಲ್ಲಿ ಕಾಮಿಡಿಯಾಗಿ, ಅಬ್ಬಬ್ಬಾ, ಈ ಕತ್ತಲೆ ಕಾಡಲ್ಲೂ ಈ ಸ್ನೇಹ ನನ್ನ ಕಣ್ಣಿಗೆ ಐಶ್ವರ್ಯ ರೈ ಥರ ಕಾಣಿಸ್ತಾ ಇದ್ದಾಳಲ್ಲಪ್ಪ. ಇವಳಿಗೆ ಇನ್ನೂ ನಾನು ಲವ್ ಪ್ರಪೋಸ್ ಮಾಡಿಲ್ಲ. ಸದ್ಯಕ್ಕೆ ಸುಮ್ಮನೆ ಕಾಲೆಳಿತಾ ಪಟಾಯಿಸ್ತಾ ಇರ್ತೀನಿ. ಚೇತನ್, ಸ್ವಲ್ಪ ಲೈನ್ನಲ್ಲೇ ಇರು ಮಗನೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಪ್ರಿಯ ವೀಕ್ಷಕರೇ, ಆಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಅಪ್ಪಟ ಕನ್ನಡ ಅಭಿಮಾನಿ ಸ್ನೇಹಿತೆ. ಧನ್ಯವಾದಗಳು.